ಹೈಕೋರ್ಟ್ ನಿರ್ದೇಶನದಂತೆ 2 ಗ್ರಾಮಗಳಿಗೆ ಜಿಲ್ಲಾ ಸಿವಿಲ್ ನ್ಯಾಯಾಧೀಶೆ ಭೇಟಿ ಪರಿಶೀಲನೆ. ಕುಲಸಾನಿ ಒಡ್ಡು, ನಲ್ಲಗೊಂಡಯ್ಯ, ಗಾರನಹಳ್ಳಿ ಮನೆ ಸಮೀಕ್ಷೆ, ಗ್ರಾಮಸ್ಥರ ಸಮಸ್ಯೆ ಆಲಿಕೆ, ಗ್ರಾಮಗಳ ಕುಂದುಕೊರತೆಗಳ ಸಮಗ್ರ ವರದಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಕೆ. ನ್ಯಾಯಾಧೀಶೆ ಬಿ ಶಿಲ್ಪಾ. ಹೈಕೋರ್ಟ್ ನಿರ್ದೇಶನದಂತೆ ತಾಲೂಕಿನ ಕುಲಸಾನಿ ಒಡ್ಡು ಹಾಗೂ ನಲ್ಲಗೊಂಡಯ್ಯ, ಗಾರಹಳ್ಳಿ ಗ್ರಾಮಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶೆ ಬಿ ಶಿಲ್ಪಾ ಅವರು ಭೇಟಿ ನೀಡಿ ಗ್ರಾಮಗಳಲ್ಲಿನ ಮೂಲಸೌಕರ್ಯ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿದರು. ಗ್ರಾಮಗಳಲ್ಲಿನ ಜನರ ಜೀವನ ಪರಿಸ್ಥಿತಿ, ಮೂಲಭೂತ ಸೌಲಭ್ಯಗಳ ಲಭ್ಯತೆ ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸುವ ಉದ್ದೇಶದಿಂದ ಪ್ಯಾರಾಲೀಗಲ್ ವಾಲಂಟಿಯರ್ಗಳ ಮೂಲಕ ಮನೆ ಸಮೀಕ್ಷೆ ನಡೆಸಲಾಗಿತ್ತು. ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಗ್ರಾಮಗಳಿಗೆ ಭೇಟಿ ನೀಡಿದ ನ್ಯಾಯಾಧೀಶರು ಸ್ಥಳೀಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ವಿವಿಧ ಸಮಸ್ಯೆಗಳ ಕುರಿತು ವಿವರವಾಗಿ ಚರ್ಚಿಸಿದರು. ಇದೇ ವೇಳೆ ಗ್ರಾಮಸ್ಥರು ತಮ್ಮ ವಿವಿಧ ಸಮಸ್ಯೆಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತಂದರು. ಗ್ರಾಮದ ರಸ್ತೆಗಳು ಹದಗೆಟ್ಟಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಗ್ರಾಮಕ್ಕೆ ಸಮರ್ಪಕವಾಗಿ ಸಾರಿಗೆ ಬಸ್ಗಳ ಸಂಚಾರವಿಲ್ಲದ ಕಾರಣ ವಿದ್ಯಾರ್ಥಿಗಳು, ವೃದ್ಧರು ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ಅಹವಾಲು ಸಲ್ಲಿಸಿದರು. ಅಹವಾಲುಗಳನ್ನು ಆಲಿಸಿದ ನ್ಯಾಯಾಧೀಶೆ ಬಿ ಶಿಲ್ಪಾ ಅವರು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ನಮಸ್ಕಾರ. ದಿನ ಕುಲಸಾನಿ ಹುಡ್ಡಿ ಹಾಗೂ ನಲ್ಲಗೊಂಡನಗಾರಹಳ್ಳಿ 2 ಹಳ್ಳಿಗೆ ನಾವು ವಿಸಿಟ್ ಮಾಡಿ ಅಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ನಾವು ತನಿಖೆಯನ್ನು ಮಾಡಿದ್ದೇವೆ. ಮೇನ್ ಉದ್ದೇಶ ಏನಂತಂದರೆ, ದಿನಾಂಕ 18/6/2026ರಂದು ಇಲ್ಲಿನ ಗ್ರಾಮಸ್ಥರು ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದಂಥ ಶ್ರೀ ಅಂಚಟ್ಟಿ ಸಂಜೀವ್ ಕುಮಾರ್ ಸಾಹೇಬರಿಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಆ ಅರ್ಜಿನಲ್ಲಿ ಪ್ರಮುಖವಾಗಿ ರಸ್ತೆ ಬಗ್ಗೆ, ಈ ಒಂದು ಶಾಲೆ ನಡೀತಾ ಇಲ್ಲದೇ ಇರೋ ಬಗ್ಗೆ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ, ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಇರೋವಂಥ ಬಗ್ಗೆ, ಮತ್ತು ದೇವಸ್ಥಾನಗಳ ಕಾಮಗಾರಿ ವ್ಯವಸ್ಥೆ ನಡೆದೇನೆ ಹಾಗೆ ಉಳಿದಿರೋ ಬಗ್ಗೆ, ಅದೇ ರೀತಿ ಬೀದಿ ದೀಪಗಳು ಸರಿಯಾಗಿ ಇಲ್ಲ, ಮತ್ತು ಗ್ರಾಮಕ್ಕೆ ಸರಿಯಾದಂಥ ರಸ್ತೆ ಇಲ್ಲ, ಈ ರೀತಿಯಾದಂಥ ಹಲವಾರು ಒಂದು ತಮ್ಮ ಸಮಸ್ಯೆಗಳನ್ನು ನೋಟ್ ಮಾಡಿ ಸಾಹೇಬರಿಗೆ ಕಳಿಸ್ಕೊಟ್ಟಿದ್ದಾರೆ. ಸಾಹೇಬರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಅರ್ಜಿಯನ್ನು ತಗೊಂಡು ಅದನ್ನು ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಲ್ಲಿಸಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಿರ್ದೇಶನ ನೀಡಿದೆ. ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಟ್ಟು ಸೂಕ್ತ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸಿ, ಮತ್ತು ನಮ್ಮ ಲಾ ಸ್ಟೂಡೆಂಟ್ಗಳು ಹಾಗೆ ನಮ್ಮ PLV ಸ್ವಯಂ ಸೇವಕರನ್ನ ಸಹಯೋಗದೊಂದಿಗೆ 2 ಗ್ರಾಮದಲ್ಲಿ ಒಂದು ಕ್ಯಾಂಪ್ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ವರದಿಯನ್ನು ನೀಡಿ ಮತ್ತು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಸಹಾಯವನ್ನು ಪಡೆದು ಆದಷ್ಟು ಬೇಗ ಅದರ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಗಮನ ಹರಿಸಿ ಅಂತ ನನಗೆ ನಿರ್ದೇಶನ ನೀಡಿದರು. ಸದರಿ ಗೌರವಾನ್ವಿತ ನ್ಯಾಯಮೂರ್ತಿಗಳ ನಿರ್ದೇಶನದಂತೆ ನಾನು ಈ ದಿನ ನಮ್ಮ ವಕೀಲ ಬಂಧುಗಳು, ನಾವು ಹಾಗೆ ನಮ್ಮ ಸ್ವಯಂ ಸೇವಕರು ಎಲ್ಲರೂ ಕೂಡಿ ಈ ಒಂದು ಗ್ರಾಮಕ್ಕೆ ನಾವು ಬೆಳಗ್ಗೆ 12 ಗಂಟೆಗೆ ಭೇಟಿ ನೀಡಿ ನಮ್ಮ ಸ್ವಯಂ ಸೇವಕರೆಲ್ಲರೂ ಪ್ರತಿ ಮನೆಗೂ ಹೋಗಿ ಅಲ್ಲಿನ ಸಮಸ್ಯೆಗಳು, ಯಾರಿಗೆ ಪಡಿತರ ಚೀಟಿ ಇಲ್ಲ, ಪೆನ್ಷನ್ ಬರ್ತಿಲ್ಲ, ಎಲ್ಲ ವಿಚಾರಣೆ ಮಾಡಿ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ನಾನು ಕೂಡ ಈಗ ಎಲ್ಲ ಒಂದೊಂದೇ ರಸ್ತೆಗೆ ಹೋಗಿ ನಾವು ಪರಿಶೀಲನೆ ಮಾಡಿದ್ದೀವಿ. ನನ್ನ ಜೊತೆ PDO ಸರ್ ಇದ್ದಾರೆ, BO ಅವರಿದ್ದರು, ಬೆಳಗ್ಗೆ ತಹಸೀಲ್ದಾರ್ ಇದ್ದರು, ಮತ್ತು CO ಆಫೀಸಿಂದ ಮೇಡಮ್ ಬಂದಿದ್ದರು, BO ಅವರಿದ್ದಾರೆ, ಮತ್ತು ಇನ್ನು ಎಲ್ಲ CDPO ಇವರಿದ್ದಾರೆ. ಸೊ ಎಲ್ಲ ಅಧಿಕಾರಿಗಳನ್ನು ಒಂದು ಕಡೆಯಿಂದ ನಾವು ಏನು ಸಮಸ್ಯೆಗಳನ್ನ ಆಲನೆ ಮಾಡ್ಕೊಂಡು ಆಲಿಸಿದ್ವಿ. ಮೇನ್ ಕಂಡು ಬಂದಿದ್ದು ಸಮಸ್ಯೆ ಅಂದರೆ ಒಳಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲರೂ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಮನೆ ಮುಂದೆ ಎಲ್ಲ ಚರಂಡಿಗಳನ್ನು ಮುಚ್ಚಿರೋವಂಥದ್ದು ಮೇಯ್ನಾಗಿ ಕಂಡು ಬರ್ತಿರೋದು. ಮತ್ತು ವಾಟ್ರುಗಳು, ನೀರಿನ ವ್ಯವಸ್ಥೆ ಸರಿಯಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ಜೊತೆಗೆ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡಿಸ್ತಾ ಇರೋಂಥದ್ದು ವ್ಯವಸ್ಥೆನೂ ನಮಗೆ ಕಂಡು ಬರ್ತಾ ಇಲ್ಲ. ಮೇನ್ ಕಂಡು ಬರ್ತಾ ಇರೋಂಥ ಸಮಸ್ಯೆಗಳು. ಇದ್ರ ಜೊತೆಗೆ ರಸ್ತೆಗಳು ಕೂಡ ಸರಿ ಇಲ್ಲ. ಬೀದಿ ದೀಪಗಳು ನಮ್ಮ PDO ಸರ್ ಹೇಳಿದ್ದಾರೆ, ಈಗ ಆಲ್ರೆಡಿ ರೆಡಿ ಮಾಡಿಸ್ತಾ ಇದ್ದಾರೆ. ಒಳಚರಂಡಿಗಳನ್ನ ಈ ನಾಳಿದ್ರಲ್ಲಿ ಸರಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ನಮಗೆ ಭರವಸೆ ನೀಡಿದ್ದಾರೆ. ಇಷ್ಟೆಲ್ಲ ಖರೀದಿಸುವ ಪ್ಲಾನ್ ಇದ್ದೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.